ಭಗವದ್ಗೀತಾ ಅಧ್ಯಾಯ 2 ಶ್ಲೋಕ 20. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದೂ ಇಲ್ಲ, ಈಗ ಹುಟ್ಟು ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಇಲ್ಲಿ ಒಂದು ತಾಯಿ ಒಂದು ಮಗುವನ್ನು 7 ತಿಂಗಳು ಹೊತ್ತು ಸಾಕಿ ಅವನು ದೊಡ್ಡವನಾಗಿ ಕೆಲ್ಸಕ್ಕೆ ಹೋಗಿ ಎಲ್ಲ ಅವನ ಜೀವನ ಮುಗಿಸ್ಕೊಂಡು ಲಾಸ್ಟಲ್ಲಿ ಕೊನೆಗಟ್ಟ ಬಂದು ಅವನು ತೀರ್ಕೊತಾನಲ್ಲ. ಸೊ ಅವನ ದೇಹ ಮಾತ್ರ ಬಿಟ್ಟೋಗುತ್ತೆ, ಅದು ಬೂದಿ ಆಗುತ್ತೆ. ಆದರೆ ಅವನೊಳಗೆ ಆತ್ಮ ಇರುತ್ತಲ್ಲ, ಆ ಆತ್ಮಕ್ಕೆ ಸಾವಂತ ಇರೋದಿಲ್ಲ. ನೀವು ಅದನ್ನು ಎಷ್ಟೇ ಇದು ಮಾಡಿ ಅದನ್ನು ನಿಮ್ಮ ಕೈ ನೋಡೋಕ್ಕಾಗಲ್ಲ, ಅದನ್ನು ಸಾಯಿಸೋಕ್ಕಾಗಲ್ಲ. ಅದಕ್ಕೆ ಸಾವು ಇಲ್ಲ. ಅದು ಪುರಾತನವಾದದ್ದು, ತುಂಬ ಹಳೇದದು. ಒಂದು ದೇಹದಿಂದ ಮತ್ತೊಂದು ದೇಹ ಹೋಗ್ತಾನೇ ಇರುತ್ತೆ ನಿಮ್ಮ ಆತ್ಮ. ಸೊ ಈ ಅರ್ಥ ಏನಂದರೆ, ಆತ್ಮಕ್ಕೆ ಯಾವ ಹುಟ್ಟೂ ಇರಲ್ಲ, ಸಾವು ಇರಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ. ಸೊ ಹೀಗೆ ಜನ್ಮಾಂತರವಾದದ್ದು ಇದು ಆತ್ಮ ಅನ್ನೋದು.